Hello guys, this is your Spurti and welcome back to my new vlog. Guys, ಇವತ್ತು ಏನಪ್ಪ ಇದು ಈ ತರ ಎಲ್ಲ ಹಾಡ್ಕೊಂಡ್ ಕೂತಿದೀನಿ ಅಂತ ಯೋಚನೆ ಮಾಡ್ತಾ ಇದೀರಾ? ಲೆಟ್ ಮಿ ಸಿಟ್. ಏನಪ್ಪ ಅಂದ್ರೆ, ಸೊ ನೀವು ಆಲ್ರೆಡಿ ಥಂಬ್ನೇಲ್ ನೋಡಿದೀರಾ, ಸೊ ಆಲ್ರೆಡಿ ಟೈಟಲ್ ನೋಡಿದೀರಾ. ಸೊ ಎಸ್, ಐ ಆಮ್ ಗೋಯಿಂಗ್ ಟು ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಫ್ ಮೈ ಲೈಫ್. ಸೊ ಅದಕ್ಕೆ ಪ್ಯಾಕಿಂಗ್ ವ್ಲಾಗ್ ಮಾಡೋಣ ಅಂತ ಸೊ ಈ ಥರ ಎಲ್ಲ ಹಾಡ್ಕೊಂಡು ಕೂತಿದ್ದೀನಿ. ಸೊ ಇಲ್ಲಿ ಬ್ಯಾಗ್ ಇದೆ, ಸೊ ಇದಕ್ಕೆ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಸೊ ಎಲ್ಲ ತುಂಬ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಾನು ಇದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಕಾಶ್ಮೀರ್ ಲದಾಖ್ ಹೋಗಿದ್ದೆ. ಮೇ ಬಿ 2022 ಆರ್ ಇಲ್ಲ 2023 ಅನಿಸುತ್ತೆ. ಓಕೆ, ಆ ಟೈಮಲ್ಲಿ ಹೋಗಿದ್ದೆ. ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಲೇಬೇಕಾಗಿತ್ತು ಆ ಟೈಮಲ್ಲಿ, ಬಿಕಾಸ್ ಐ ಟ್ರಾವೆಲ್ಡ್ ಸೋಲೋ ಆನ್ ದಟ್ ಟೈಮ್. ಬಟ್ ಫಾರ್ ಸಮ್ ರೀಸನ್ಸ್ ನಂಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮೇನ್ ರೀಸನ್ ಏನಪ್ಪ ಅಂದರೆ, ಐ ಡಿಂಟ್ ಹ್ಯಾವ್ ಅ ಗುಡ್ ಫೋನ್. ಓಕೆ, ನನ್ನ ಹತ್ರ ಪ್ರಾಪರ್ ಫೋನ್ ಇರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಏನಪ್ಪ ಅಂದರೆ ಈ ವ್ಲಾಗು ವೀಡಿಯೋಸು ಅಷ್ಟೆಲ್ಲ ನಾನು ತಲೆ ಕೆಡ್ಸ್ಕೊತಿದ್ದಿಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ DOP ಇದ್ದಾನೆ, ಉದಯ್ ಅಂತ. ಸೊ ಅವ್ನು ಹೇಳಿ ಕಳಿಸ್ದ ನನಗೆ, ಸ್ಫೂರ್ತಿ ನೀನು ಅಪ್ಲೋಡ್ ಮಾಡಬೇಡ, ಜಸ್ಟ್ ನೀನು ನೆನಪಿಗಾದರೂ ಆಗಲಿ, ಫೋನ್ ಮನೆ ಹಾಳಾಗೋಗ್ಲಿ, ಹೆಂಗಾದರೂ ಇರಲಿ, ಏನಾದರೂ ಇರಲಿ, ನೀನು ನೆನಪಿಗಾದರೂ ವ್ಲಾಗ್ ಮಾಡಿ ಇಟ್ಕೊ ಅಂತ. ಬಟ್ ಟ್ರಸ್ಟ್ ಮೀ, ನಾನು ಆ್ಯಕ್ಚುಲಿ ರಿಗ್ರೆಟ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಮಾಡಬೇಕಿತ್ತು, ಯಾಕಂದರೆ ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್ ದೇರ್. ಸೊ ಸೇಫ್ಟಿ ಪರ್ಪಸ್ ನನಗೇನೂ ಆಗಲಿಲ್ಲ. ಪರ್ಸ್ನಲ್ ಸೇಫ್ಟಿ ವಿಚಾರಕ್ಕೆ ಬಂದರೆ, ಬಿಕಾಸ್ ನನಗಲ್ಲಿ ತುಂಬ ಒಂಥರ ಒಳ್ಳೊಳ್ಳೆ ಫೀಲಿಂಗ್ ಆಯಿತು. ಆ್ಯಂಡ್ ಸಮ್ಟೈಮ್ಸ್ ನಾನು ಹೆಂಗಪ್ಪ ಅಂದರೆ ಓವರ್ ಆಲು 2 ವೀಲರಲ್ಲಿ ಓಡಾಡಿದ್ದು. ಆ್ಯಕ್ಚುಲಿ ಅಟ್ಲೀಸ್ಟ್ ನನಗೆ ಲದಾಖಲ್ಲಾದರೂ ನನ್ನ ಜೊತೆ ಒಂದಷ್ಟು ಜನ ಇದ್ದರು ಕರೆದ್ರೆ ಬರೋಕ್ಕೆ. ಬಟ್ ಕಾಶ್ಮೀರಲ್ಲಿ ಟ್ರಸ್ಟ್ ಮೀ, ಕಾಶ್ಮೀರಲ್ಲಿ ನಾನು ಸತ್ರು ಯಾರೂ ಕೇಳೋರಿದ್ದಿರಲಿಲ್ಲ. ನಾನು ವಾಪಸ್ ಬಂದಮೇಲೆ, ಕಾಶ್ಮೀರಿಂದ ವಾಪಸ್ ಬಂದು 1 ವರ್ಷಕ್ಕೇ ಪಹಲ್ಗಮಲ್ಲಿ ಅಟ್ಯಾಕ್ ಆಯ್ತು ಆ್ಯಕ್ಚುಲಿ. ಸೊ ಬಟ್ ನಾನು ಹೋದಾಗ ಇಟ್ ವಾಸ್ ವೆರಿ ಸೇಫ್. ನನಗೇನೂ ಆ ಥರ ನನಗೇನೂ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ಟೆರರಿಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಲಿ ಅಥವಾ ನನ್ನ ಪರ್ಸ್ನಲ್ ಸೇಫ್ಟಿ ಎಕ್ಸ್ಪೀರಿಯೆನ್ಸಲ್ಲಿ ಆ ಥರ ಏನೂ ಆಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಸೆಕೆಂಡ್ ರೀಸನ್ ಏನಪ್ಪ ಅಂದರೆ, ಅದೇ ಒಂದು ಫೋನ್ ರೀಸನ್ನು. ನನ್ನ ಫೋನ್ ಹೆಂಗಿತ್ತಪ್ಪ ಅಂದರೆ, ನನ್ನ ಹತ್ರ ಆವಾಗ ರೆಡ್ಮಿ ಏನೋ ಇತ್ತು. ಸೊ ಅದು ಹೆಂಗಂದರೆ ಬೆಳಕಲ್ಲಿ ತೆಗೆದ್ರು ಕತ್ಲಲ್ಲಿ ಕಾಣೋ ಥರ ಕಾಣಿಸ್ತಿತ್ತು. ಸೊ ಅದಕ್ಕೆ ನಾನು ಕಾಶ್ಮೀರ ಲದಾಖಲ್ಲಿ ಅಷ್ಟೊಂದು ನಾನು ವೀಡಿಯೋಸ್ ತೆಕ್ಕೊಳ್ಳೋಕ್ಕೂ ಆಗಿಲ್ಲ. ಸೊ ನಂಗೆ ಅಷ್ಟೊಂದು ಐಡಿಯಾಸೂ ಇರಲಿಲ್ಲ ಆವಾಗ. ನಾನು ಜಾಸ್ತಿ ಅಪ್ಲೋಡ್ಸು ಮಾಡಿಲ್ಲ. ಬಟ್ ಸಮ್ಟೈಮ್ಸ್ ಟ್ರಸ್ಟ್ ಮೀ, ನಾನು ಹೋಲ್ ಸ್ಟೋರಿ ಹೇಳ್ತೀನಿ. ಸೊ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನನಗೆ ಸ್ಟೋರಿ ಬೇಕು ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ. ನಾನು ಏನೇನು ಪ್ಲ್ಯಾನ್ ಮಾಡ್ಕೊಂಡು ಹೋದೆ, ನನಗೆ ಯಾರು ಹೆಲ್ಪ್ ಮಾಡಿದ್ರು, ಅಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದ್ರು, ಸೊ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು. ಇಟ್ ವಾಸ್ ಸೋ ಥ್ರಿಲ್ಲಿಂಗ್ ಆ್ಯಕ್ಚುಲಿ. ಟ್ರಸ್ಟ್ ಮೀ, ಕಮೆಂಟ್ ಮಾಡಿ ನಾನು ಹೇಳ್ತೀನಿ. ಓಕೆ, ಸೊ ಸೆಕೆಂಡ್ ರೀಸನ್ ಏನಪ್ಪ ಅಂದರೆ, ನಾನು ಮೊದಲಿಂದನೂ ಅಷ್ಟೇ ಆಮ ಲೋ ಬಜೆಟ್ ಟ್ರಾವೆಲರ್ ಆ್ಯಂಡ್ ಲೋ ಲಗೇಜ್ ಟ್ರಾವೆಲರ್. ಸೊ ಏನಪ್ಪ ಅಂದರೆ, ನಾನು ಎಲ್ಲೇ ಹೋದ್ರೂ ಈಗ ಜನರಲಿ ಲೈಕ್ ಈಗ ಬಾಯ್ಸ್ ಹೆಂಗಿರ್ತಾರಪ್ಪ ಅಂದರೆ, ಯಾವ್ದಾದ್ರು ಒಂದು 3 ದಿನ ಟ್ರಿಪ್ ಹೋಗ್ತಿದ್ದಾರೆ ಅಂದರೆ 1 ಪ್ಯಾಂಟು 1-2 ಶರ್ಟ್ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ನಾನು ಅದೇ ಥರನೇ. ಈ ಹುಡುಗಿರು ಹೆಂಗಪ್ಪ ಅಂದರೆ 3 ಬ್ಯಾಗ್ ಎತ್ಕೊಂಡ್ಬರ್ತಾರೆ. ಸೊ ನನಗೆ ಈವನ್ ದೋ ಐ ಆಮ್ ಅ ಗರ್ಲ್, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಲಗೇಜ್ ಎತ್ಕೊಂಡು ಹೋಗೋದು. ಈವನ್ ದೋ ನಾನು ಅದನ್ನು ಕ್ಯಾರಿ ಮಾಡಲಿಲ್ಲ ಅಂದ್ರೆ ಆಲ್ ದ ಟೈಮ್ ನಾನು ಎತ್ಕೊಂಡು ಹೋಗಲ್ಲ ಲಗೇಜ್. ಸೊ ನಾನು ಆ್ಯಕ್ಚುಲಿ ಲೋ ಲಗೇಜ್ ಟ್ರಾವೆಲರ್, ಲೋ ಬಜೆಟ್ ಆ್ಯಂಡ್ ಲಗೇಜ್ ಎರಡೂ ಕೂಡ ಆ ಥರ ನಾನು. ಸೊ ಇವಾಗ ನೋಡ್ತಾ ಇದ್ದೀರಾ ನನ್ನ ಮುಂದೆ ಇಷ್ಟು ಐಟಮ್ಸ್ ಇರೋದು. ಸೊ ನನಗೆ ಏನು ಅನಿಸ್ತದೆ ಗೊತ್ತಾ, ಇವಾಗ ಇಲ್ಲಿ ಜೋಡಿಸಿಟ್ಟಿದ್ದೀನಲ್ಲ, ಇದು ಕೂಡ ಜಾಸ್ತಿ ಆಗ್ತಾ ಇದೆನೋ ಅಂತ ಅನಿಸ್ತದೆ. ನನಗೇನಂದ್ರೆ ಭಾರ ಇರಬಾರ್ದು, ಜಾಸ್ತಿ ಲೈಟ್ ವೆಯ್ಟ್ ಇರಬೇಕು. ಈವನ್ ದೋ ಐ ವೋಂಟ್ ಕ್ಯಾರಿ ಇಟ್ ಆಲ್ಸೋ, ಲೈಟ್ ವೆಯ್ಟ್ ಇರಬೇಕು, ಚೆನ್ನಾಗಿರ್ಬೇಕು. ಯಾಕಂದರೆ ಕಾಶ್ಮೀರ್ ಲದಾಖಲ್ಲಿ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟೆ. ಸೊ ಇದೇ ಬ್ಯಾಗ್ ತೊಗೊಂಡೋಗಿದ್ದು. ನಿಮಗೆ ಇನ್ನೊಂದು ಸಜೆಷನ್ ಏನಪ್ಪ ಅಂದರೆ, ಇಫ್ ಯು ಆರ್ ಅ ಸೋಲೋ ಟ್ರಾವೆಲರ್ ಆರ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಅ ಸೋಲೋ ಟ್ರಾವೆಲಿಂಗ್, ಸೊ ಈ ಥರ ದಯವಿಟ್ಟು ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗ್ಬೇಡಿ. ಯಾಕಂದರೆ ಭಾಳ ಹಿಂಸೆ ಕೊಡುತ್ತೆ ಬೆನ್ನಿಗಿದು, ತುಂಬ ಹಿಂಸೆ ಕೊಡುತ್ತೆ. ನೀವೇನಾದ್ರು ಲೈಟ್ ವೆಯ್ಟ್ ಲಗೇಜ್ ಎತ್ಕೊಂಡು ಹೋದ್ರೆ ಓಕೆ, ನೀವು ಫುಲ್ ದಂಡಿ ಎತ್ಕೊಂಡು ಹೋದ್ರೆ ಭಾರಿ ಹಿಂಸೆ ಕೊಡುತ್ತೆ. ಪರ್ಸ್ನಲಿ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆ್ಯಕ್ಚುಲಿ ಕಾಶ್ಮೀರ್ ಲದಾಖಲ್ಲಿ. ಸೊ ನಾನು ಏನಂದರೆ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ದೆ. ಸೊ ಬಸ್ಸಸ್ ಯೂಸ್ ಮಾಡ್ತಿದ್ದೆ, ಟ್ಯಾಕ್ಸಿ ಯೂಸ್ ಮಾಡ್ತಿದ್ದೆ. ಸೊ ಆ ಥರ ಇದ್ದಾಗ ತುಂಬ ಹಿಂಸೆ ಕೊಡುತ್ತೆ, ಟ್ರಸ್ಟ್ ಮೀ.
ಸೊ ಹಾಗಾಗಿ ಸ್ವಲ್ಪ ಲೈಟ್ ವೇಟ್ ತಗೊಂಡೋಗಿ, ಲೈಟ್ ವೇಟ್ ತಗೊಳೋಕ್ ಆಗ್ಲಿಲ್ವಾ, ಟ್ರಾಲಿ ಬ್ಯಾಗ್ ಅಂತ ಬರುತ್ತೆ ಗೊತ್ತಾ, ಅದನ್ನ ತಗೊಂಡೋಗಿ. ಸೊ ನಾನು ಮತ್ತೆ ಯಾಕೆ ಇದನ್ನ ಚೂಸ್ ಮಾಡ್ತಾ ಇದೀನಿ ಅಂದ್ರೆ, ಒಂದು ನನ್ನ ಹತ್ರ ಟ್ರಾಲಿ ಬ್ಯಾಗ್ ಇಲ್ಲ, ಇದೆ ಬಟ್ ಏನೋ ದೊಡ್ಡ ದನ ತರ ಇದೆ. ಸೊ ಅದನ್ನ ನೋಡ್ಬಿಟ್ರೆ, ನಾನು ಒಂದ್ಸತಿ ಊಟಿಗೆ ಹೋಗಿದ್ದೆ, ಅಲ್ಲಿ ತಗೊಂಡೋಗಿ ನಾನು ಭಾರಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ತಗೊಂಡು ಹೋಗ್ತಿಲ್ಲ ಅದನ್ನ. ಸೊ ನಾನು ಇದನ್ನೇ ಚೂಸ್ ಮಾಡ್ತೀನಿ, ಯಾಕಂದ್ರೆ ಪ್ರಾಬಬ್ಲಿ ಇದು ನಾವು ಜಾಸ್ತಿ ರೂಮಲ್ಲೇ ಇಟ್ಟು ಹೋಗೋದು. ಇಷ್ಟು ಬಟ್ಟೆ ಇದ್ರು ನಾವು ರೂಮಲ್ಲೇ ಇಟ್ಟು ಮಾಮೂಲಿ ಸಣ್ಣ ಸಣ್ಣ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತೀವಿ, ಅಂದ್ರೆ ಪ್ಲೇಸಸ್ ವಿಸಿಟಿಂಗಿಗೆ. ಸೊ ಅದಕ್ಕೋಸ್ಕರ ಐ ಚೂಸ್ ಇನ್ ದಿಸ್. ಓಕೆ, ಸೊ ಇವಾಗ ಬನ್ನಿ, ಫಸ್ಟ್ ಮೈಕ್ ಹಾಕೊಂಡ್ಬಿಡ್ತೀನಿ ನಾನು ಕ್ಲೀನಾಗಿ. ಸೊ ಏನೇನ್ ತಗೊಂಡು ಹೋಗ್ತಾ ಇದೀವಿ, ಅಂಡ್ ಗೆಸ್ ವಾಟ್, ನಾನು ಪ್ಲೇಸ್ನ ಹೇಳ್ತಾ ಇಲ್ಲ. ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ನೀವೇ ಗೆಸ್ ಮಾಡಬೇಕು. ಓಕೆ, ಸೊ ನಾನು ಹೋಪ್ಫುಲಿ ನೀವು ಚೆನ್ನಾಗಿ ಗೆಸ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಇವಾಗ ಬನ್ನಿ, ನಾನು ಏನೇನ್ ತಗೊಂಡಿದ್ದೀನಿ, ಯಾವ್ಯಾವ ತರ ಬಟ್ಟೆಗಳನ್ನ ತಗೊಂಡಿದ್ದೀನಿ, ಚೂಸ್ ಮಾಡಿದ್ದೀನಿ, ಸೊ ಎಲ್ಲ ನಿಮ್ ಮುಂದೆನೆ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇನ್ನೊಂದೇನಪ್ಪಾ ಅಂದ್ರೆ, ಆ ಕಂಟ್ರಿಯಲ್ಲಿ ತುಂಬಾ ಬಿಸಿಲಿದೆ ಅಂತ ಇವಾಗ. ಅಫ್ಕೋರ್ಸ್ ಎಲ್ಲ ಕಡೆ ಬಿಸಿಲಿದೆ, ಬಟ್ ಸಿಕ್ಕಾಬಟ್ಟೆ ಬಿಸಿಲಿದೆ ಅಂತ, ಇಮ್ಯಾಜಿನ್ಗೂ ಮೀರಿದಷ್ಟು ಬಿಸಿಲಿದೆ, ತುಂಬಾ ಹೀಟ್ ವೇವ್ಸ್ ಇದೆ ಅಂತ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಆದಷ್ಟು ಲೈಟ್ ವೆಯ್ಟ್ ಇರೋ ಬಟ್ಟೆಗಳು, ಈ ಥಿನ್ನಾಗಿರೋವು, ಮತ್ತೆ ಆದಷ್ಟು ಕಾಟನ್, ಸೊ ಆ ತರದ್ದು ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಲೈಟ್ ವೇರ್ಗೆ, ಓಕೆ, ಲೈಟ್ ವೇರ್ ಆಗಿರ್ಬೇಕು ಅಂತ. ಓಕೆ, ಲೈಟ್ ಆಗಿರ್ಬೇಕು, ವೇರ್ ಮಾಡಕ್ ಈಸಿ, ಕಂಫರ್ಟಬಲ್ ಆಗಿರ್ಬೇಕು ಅಂತ ಬಟ್ಟೆಗಳನ್ನ ಚೂಸ್ ಮಾಡಿದೀನಿ. ಸೊ ಜೀನ್ಸ್ ಪ್ಯಾಂಟ್ಸ್ ಅಲ್ಲಿ ಬಂದ್ರೆ, ಅಂದ್ರೆ ಲೈಕ್ ಇದು ಹೊರಗಡೆ ಹೋದಾಗ ಹಾಕೊಳಕ್ಕೆ. ಓಕೆ, ಸೊ ಜೀನ್ಸ್ ಪ್ಯಾಂಟ್ ಇದೆ ಒಂದು, ಆಮೇಲೆ ಇದು ನನ್ ಕಂಫರ್ಟಬಲ್ ಇದೆ ಈ ಜೀನ್ಸ್, ಅಂಡ್ ಒಂದು ಕಾಟನ್ ಕಾರ್ಗೋ ಇದೆ, ಒಂದು ಕಾಟನ್ ಕಾರ್ಗೋ ಇದೆ. ಸೊ ಒಂದು ಕಾಟನ್ ಕಾರ್ಗೋನ ನಾನು ಸೆಲೆಕ್ಟ್ ಮಾಡಿದೀನಿ, ಅಂಡ್ ಒಂದು ಜೀನ್ಸ್ ಪ್ಯಾಂಟ್ ನ ಸೆಲೆಕ್ಟ್ ಮಾಡಿದೀನಿ. ಬಟ್ ಈ ಜೀನ್ಸ್ ಪ್ಯಾಂಟ್ ನಾನು ಚೇಂಜ್ ಮಾಡೋ ಅಂತ ಚಾನ್ಸಸ್ ಇದೆ, ಯಾಕಂದ್ರೆ ನನ್ಗೆ ಇನ್ನೂ ಇದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಈ ಬ್ಲೂ ಜೀನ್ಸ್. ಸೊ ನಾನೇನ್ ಅನ್ಕೊಂತಿದೀನಿ, ಇನ್ನೊಂದು ಬ್ಲ್ಯಾಕ್ ಕಾರ್ಗೋ ಇದೆ. ಓಕೆ, ಕಾಟನ್ ಅಲ್ಲ ಅನ್ಸುತ್ತೆ, ಒಂಥರ ನೈಲಾನ್ ತರ ಇದೆ. ಸೊ ಅದನ್ನ ನಾನು ಚೂಸ್ ಮಾಡೋಣ ಅಂತ ಅನ್ಕೊಂತಾ ಇದೀನಿ. ಬಿಕಾಸ್ ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೇನೆ, ನಂದು ಆಕ್ಸೆಸರೀಸ್ ತುಂಬಾ ಇದೆ. ಓಕೆನಾ, ಸೊ ಆಕ್ಸೆಸರೀಸ್ನೆಲ್ಲ ಒಂದ್ ಕಡೆ ಇಟ್ಕೋಬೇಕಂದ್ರೆ ಅಫ್ಕೋರ್ಸ್ ನಾನು ಬ್ಯಾಗ್ಸ್ ತಗೊಂತೀನಿ, ಬಟ್ ನಾನು ಹೇಳಿದ್ನಲ್ಲ ಜಾಸ್ತಿ ಕ್ಯಾರಿ ಮಾಡಲ್ಲ. ಸೊ ನಾನು ಏನಂದ್ರೆ, ಈವನ್ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೂ ಕಾರ್ಗೋ ಪ್ಯಾಂಟ್ ಹಾಕೊಂಡು ವಾಟರ್ ಬಾಟ್ಲ್ ಅದ್ರೊಳಗೆ ಇಟ್ಕೊಂತಿದ್ದೆ, ಜೋಬ್ ಒಳಗೆ ಎಲ್ಲ ನಂದು ಆಕ್ಸೆಸರೀಸ್ ಎಲ್ಲ ಜೋಬ್ ಒಳಗೆ ಇಟ್ಕೊಂಡು ಹೋಗೋ ಅಭ್ಯಾಸ ನನಗೆ, ಅಂಡ್ ಇಟ್ ಫೀಲ್ಸ್ ಕಂಫರ್ಟಬಲ್ ಆಲ್ಸೋ ಫಾರ್ ಮೀ. ಸೊ ಅದಕ್ಕೋಸ್ಕರ ಇನ್ನೊಂದು ಕಾರ್ಗೋ ಪ್ಯಾಂಟ್ ಇದೆ, ಅದನ್ನ ಚೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ, ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಕ್ಯಾನ್ಸಲ್ ಆಗ್ಬೋದು, ಈ ಪ್ಯಾಂಟ್ ಕ್ಯಾನ್ಸಲ್ ಆಗ್ಬೋದು. ಓಕೆ, ಸೊ ಫಸ್ಟ್ ಇದನ್ನ ಇಟ್ಕೊಂಬೋಣ. ಅಂಡ್ ಗೆಸ್ ವಾಟ್, ಇವತ್ ನೈಟ್ ನನ್ ಫ್ಲೈಟ್ ಇದೆ. ವಿಶ್ ಮಿ ಆಲ್ ದ ಬೆಸ್ಟ್. ನೋ, ಸುಮ್ಮನೆ ಕುತ್ಕೊಂಡು ನೋಡ್ಬೇಡಿ ವ್ಲಾಗ್ನ. ಅಂಡ್ ಇದು ಆಕ್ಚುಲಿ ಬರ್ಮುಡಾ. ಓಕೆ, ಅಂದ್ರೆ ನೈಟ್ ಟೈಮು ಮಲ್ಕೋಬೇಕಾರೆ ಹಾಕೊಳಕ್ಕೆ. ಅಂಡ್ ಇದು ಆಕ್ಚುಲಿ ನಂದು ಡೈಲಿ ನೈಟ್ ವೇರ್ ಪ್ಯಾಂಟ್. ಸೊ ಇದು ಅಷ್ಟೇ ಕಾರ್ಗೋ ಟೈಪ್, ನೈಲಾನ್ ಟೈಪ್ ಇದೆ. ಓಕೆ, ಸೊ ಇದೆರಡನ್ನ ಚೂಸ್ ಮಾಡಿದೀನಿ. ಸೊ ಇದು ಹಾಕೊಂಡು ಹೋಗಕ್ಕೆ, ಆಕ್ಚುಲಿ ನಾನು ಈ ಪ್ಯಾಂಟ್ ನ ಫ್ಲೈಟ್ ಅಲ್ಲೂ ಹಾಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತೀನಿ. ಯಾಕಂದ್ರೆ ನಾನು ಎಲ್ಲ ಕಡೆ ಇದೇ ಪ್ಯಾಂಟ್ ಹಾಕೊಂಡು ಓಡಾಡೋದು, ಫ್ಲೈಟ್ ಅಲ್ಲಿ, ಬಸ್ ಅಲ್ಲಿ. ಸೊ ಎಲ್ಲ ಟ್ರಾವೆಲಿಂಗ್ ಅಲ್ಲೂ ಈ ಪ್ಯಾಂಟ್ ನ ನಾನು ಹಾಕೊಂಡು ಓಡಾಡ್ತೀನಿ, ಬಿಕಾಸ್ ಇಟ್ ಫೀಲ್ಸ್ ಕಂಫರ್ಟಬಲ್. ಅಂದ್ರೆ ಸ್ಟ್ರೆಚಬಲ್ ಇರುತ್ತೆ, ಆರಾಮಾಗಿ ಮಲ್ಕೋಬಹುದು, ಕೂತ್ಕೋಬಹುದು. ಸೊ ಹಾಗಾಗಿ ಇದನ್ನ ನಾನು ಚೂಸ್ ಮಾಡ್ತೀನಿ, ಅಂಡ್ ಇದನ್ನೇ ನಾನು ಚೂಸ್ ಮಾಡ್ತಾ ಇದ್ದೀನಿ ಫ್ಲೈಟ್ಗೂ ಕೂಡ. ಓಕೆ, ಸೊ ಹೋಗಬೇಕಾದ್ರೆ ತೆಕ್ಕೊಂತೀನಿ ಅಷ್ಟೇ. ಕಮಿಂಗ್ ಟು ಟಿ ಶರ್ಟ್ಸ್ ಅಂದ್ರೆ, 1 2, ಸೊ ಇದೆರಡು ನೈಟ್ ವೇರ್ಸ್ಗೆ. ಓಕೆ, ಅಂದ್ರೆ ಹೋಗ್ಬೇಕಾದ್ರೂ ಇದೆರಡರಲ್ಲಿ ಒಂದು ಹಾಕೊಂಡು ಹೋಗ್ತೀನಿ, ಅಂದ್ರೆ ದುರ್ಗಾ ಬಿಡ್ಬೇಕಾದ್ರೆ. ಸೊ ಇದೆರಡು ಡೈಲಿ ವೇರ್ಸ್ಗೆ. ಓಕೆ, ಅಂದ್ರೆ ಅಲ್ಲಿ ಹೊರಗಡೆ ಸುತ್ತಾಡಕ್ ಎಲ್ಲಾದ್ರೂ ಸೈಟ್ ವಿಸಿಟ್ಸ್ ಆತರ, ಅಂದ್ರೆ ಪ್ಲೇಸಸ್ ವಿಸಿಟ್ಸ್ ಹೋದ್ರೆ ಇದೆ ಟಿ ಶರ್ಟ್. ಓಕೆ, ಸೊ ಶರ್ಟ್ಸಿಗೆ ಬಂದ್ರೆ ಇದು ಕೂಡ ಅಷ್ಟೇ, ಹೊರಗಡೆಗೆನೆ, ಅಂದ್ರೆ ಲೈಕ್ ಪ್ಲೇಸಸ್ ವಿಸಿಟ್ಸಿಗೆ 1 2 ಲೈಕ್ 3 4 ಎಲ್ಲ ಲೈಟ್ ವೆಯ್ಟ್ ಇದೆ. ಸೊ ಎಲ್ಲ ಲೈಕ್ ಬ್ರೀತಬಲ್ ಇದೆ. ಸೊ ನನಗೆ ಕಂಫರ್ಟಬಲ್ ಅನ್ಸೋದನ್ನ ನಾನು ಚೂಸ್ ಮಾಡಿದೀನಿ. ಒಂದು ಮಾತ್ರ ಫುಲ್ ಆರ್ಮ್ ಶರ್ಟ್ ಇದೆ, ಇನ್ನ ಅಲ್ಲ 2 ಮಾತ್ರ ಫುಲ್ ಆರ್ಮ್ ಶರ್ಟ್ ಇದೆ, ಇನ್ನೆರಡು ಹಾಫ್ ಆರ್ಮ್ ಶರ್ಟ್ ಇದೆ. ಸೊ ಅದನ್ನ ವೇರ್ ಮಾಡ್ಬೇಕಾದ್ರೆ ನಾನು, ಸೊ ಇದಿದೆಯಲ್ಲ ಏನಂತಾರೆ ಇದು, ಆರ್ಮ್ ಬ್ಯಾಂಡ್, ಸೊ ಇದನ್ನ ವೇರ್ ಮಾಡ್ತೀನಿ.
ಓಕೆ. ಸೊ ಆದಷ್ಟು ಈ ಸತಿ ಶರ್ಟ್ಸ್ ಅಲ್ಲಿ ಮತ್ತೆ ಟಿ ಶರ್ಟ್ಸ್ ಅಲ್ಲಿ ಆದಷ್ಟು ಬ್ಲ್ಯಾಕ್ ಅವಾಯ್ಡ್ ಮಾಡಿದೀನಿ ಅಂತ ನಾನು ಅನ್ಕೋತೀನಿ, ಬಿಕಾಸ್ ಐ ಲವ್ ಬ್ಲ್ಯಾಕ್. ನಾನು ಇವತ್ತು ಕೂಡ ಬ್ಲ್ಯಾಕ್ ವೇರ್ ಮಾಡಿದೀನಿ ಶರ್ಟ್. ತುರ್ಕೊಂತಿದೀನಿ ಅಂತ ಯೋಚನೆ ಮಾಡಬೇಡಿ, ಆಮೇಲೆ ಕ್ಲೀನಾಗಿ ಇಟ್ಕೊಂತೀನಿ ಪ್ರಾಬಬ್ಲಿ. ಸೊ ನೆಕ್ಸ್ಟ್ ಮುಗಿತಪ್ಪ ಬಟ್ಟೆಗಳು. ಸೊ ನನ್ನ ಪರ್ಸನಲ್ ವೇರ್ಸು, ಸೊ ಅದೆಲ್ಲ ನಾನು ಆಲ್ರೆಡಿ ಪ್ಯಾಕ್ ಆಗಿದೆ. ಸೊ ಅದೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ಇಷ್ಟ ಆಯ್ತು. ಕ್ಲಾತ್ಸ್ ವಿಚಾರಕ್ಕೆ ಬಂದ್ರೆ ಇಷ್ಟ ಆಯ್ತು. ಆ ಜೀನ್ಸ್ ಪ್ಯಾಂಟ್ ಮಾತ್ರ ರಿಪ್ಲೇಸ್ ಆಗ್ಬೋದು, ಅದೊಂದಿದೆ. ಮತ್ತೆ ಇದೊಂದು ನ್ಯಾಪ್ಕಿನ್ ಇಟ್ಕೊಂತಾ ಇದೀನಿ, ಲೈಕ್ ಸ್ವೆಟಿ ಫೀಲ್ ಆದ್ರೆ, ಸೊ ಅದಕ್ಕೆಲ್ಲ. ಓಕೆ. ಅಂಡ್ ಕಮಿಂಗ್ ಟು ಸ್ಮಾಲ್ ಆಕ್ಸೆಸರೀಸ್ ಅಂದ್ರೆ ಸ್ಮಾಲ್ ಕ್ಲಾತ್ಸಿಗೆ ಬಂದ್ರೆ, ಸೊ 2 ಸಾಕ್ಸ್ ಇಟ್ಕೊಂಡಿದ್ದೀನಿ. ಐ ಡೋಂಟ್ ನೋ ಐ ಹ್ಯಾವ್ ಟು ವೇರ್ ಶೂಸ್ ಆರ್ ನಾಟ್ ದೇರ್. ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ, ತುಂಬಾ ಬೇರೆ ಬಿಸಿಲಿರುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಶೂಸ್ ಯಾಕೆ ವೇರ್ ಮಾಡ್ಬೇಕಂದ್ರೆ, ಅಫ್ಕೋರ್ಸ್ ಲುಕ್ಸಿಗೆ ಚೆನ್ನಾಗಿ ಕಾಣುತ್ತೆ, ಫೋಟೋ ವಿಡಿಯೋಸ್ ಆ ತರದಕ್ಕೆ ನಾನು ಶೂ ವೇರ್ ಮಾಡ್ಬೇಕಷ್ಟೆ. ನಾನು ಜನರಲಿ ನನ್ನ ಡೈಲಿ ಲೈಫಲ್ಲೂ ನಾನು ಅಷ್ಟೊಂದು ಶೂ ವೇರ್ ಮಾಡಲ್ಲ. ಬಟ್ ಐ ಲವ್ ಶೂಸ್. ನನಗೆ ಶೂಸ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಕ್ರೇಜ್ ಇದೆ. ಬಟ್ ನಾನು ಶೂಸ್ ಅಷ್ಟೊಂದು ವೇರ್ ಮಾಡಲ್ಲ, ಯಾಕಂದ್ರೆ ನನಗೆ ಆದಷ್ಟು ಜಾಸ್ತಿ ಶೂ ವೇರ್ ಮಾಡಿದ್ರೆ ಕಾಲೆಲ್ಲ ಸ್ವೆಟ್ ಆಗೋದು ಆ ತರ ಎಲ್ಲ ಆಗುತ್ತೆ. ಅಂಡ್ ಕಂಫರ್ಟಬಲ್ ಆಗಿರಲ್ಲ, ಬ್ರೀತಬಲ್ ಆಗಿರಲ್ಲ ನಂಗೆ. ಸೊ ಬಟ್ ಸ್ಟಿಲ್ ನಾವು ಆಕ್ಚುಲಿ ಶೂಸ್ ವೇರ್ ಮಾಡಲೇಬೇಕು. ದಟ್ಸ್ ವೈ ಐ ಆಲ್ವೇಸ್ ವೇರ್ ಕ್ರಾಕ್ಸ್. ಯಾಕಂದ್ರೆ ನಾವು ವೈಲ್ಡ್ ಲೈಫ್ ರೆಸ್ಕ್ಯೂರ್ಸ್, ಎಸ್ಪೆಷಲಿ ಸ್ನೇಕ್ ರೆಸ್ಕ್ಯೂರ್ಸ್ ಆಕ್ಚುಲಿ ಶೂಸ್ ವೇರ್ ಮಾಡಲೇಬೇಕು, ಬಿಕಾಸ್ ಫಾರ್ ದೇರ್ ಸೇಫ್ಟಿ. ಐ ವೇರ್ ಸಮ್ಟೈಮ್ಸ್. ಇಲ್ಲ ಅಂದ್ರೆ ಒಂದು ಕರೆಕ್ಟ್ ಆಗಿರೋ ಕ್ರಾಕ್ಸ್ ಅಂದ್ರೆ ಲೈಕ್ ಕವರ್ ಆಗಿರ್ಬೇಕು ಅಂತ, ಲೆಗ್ಸ್ ಫುಲ್ ಕವರ್ ಆಗಿರ್ಬೇಕು ಅಂತ. ಸೊ ಅದನ್ನ ನಾನು ವೇರ್ ಮಾಡ್ತೀನಿ. ಅಂಡ್ ಆರ್ಮ್ ಬ್ಯಾಂಡ್ ಇದೆ, ಇದು ಆಕ್ಚುಲಿ ಬೇಕೇ ಬೇಕು. ಸೊ ನಾನು ಯಾಕೆ ನಂತರ ಒಂದು ಆಲ್ರೆಡಿ ಬ್ಲ್ಯಾಕ್ ಕಲರ್ ಆರ್ಮ್ ಬ್ಯಾಂಡ್ ಇದೆ ಆಯ್ತಾ. ಸೊ ನಾನು ಏನಕ್ಕೆ ಅದನ್ನ ಚೂಸ್ ಮಾಡ್ಲಿಲ್ಲ, ಹೊಸದ್ ತಗೊಂಡೆ ಅಂದ್ರೆ, ಬಿಕಾಸ್ ನಾನ್ ಕೇಳ್ಪಟ್ಟಂಗೆ ಸನ್ಲೈಟಿಗೆ ಸನ್ ರೇಸ್ ನ ಬ್ಲ್ಯಾಕ್ ಕಲರು ಬೇಗ ಅಬ್ಸರ್ವ್ ಮಾಡ್ಕೊಳತ್ತಂತೆ. ಸೊ ಈ ವೈಟ್ ಕಲರು, ಲೈಟ್ ಕಲರ್ಸ್ ಎಲ್ಲ ಬೌನ್ಸ್ ಬ್ಯಾಕ್ ಮಾಡುತ್ತಂತೆ. ಸೊ ನಾನು ಒಂದು ಪದ್ದು ಹೇಳಿದೆ ಅನ್ಸುತ್ತೆ, ಕೇಳಿದೆ ನಾನು. ಥಿಯೇಟರ್ ಅಲ್ಲಿ, ಟಾಕೀಸ್ ಗಳಲ್ಲಿ ಈ ಬ್ಲ್ಯಾಕ್ ಸ್ಕ್ರೀನ್ ನ ಹಾಕಿರಲ್ಲ, ವೈಟ್ ಸ್ಕ್ರೀನ್ ನ ಹಾಕಿರ್ತಾರೆ ಗೊತ್ತಾ, ಟಿವಿ ಸ್ಕ್ರೀನ್. ಏನಕ್ಕಂದ್ರೆ ಸೊ ಅಲ್ಲಿ ಲೈಟ್ ರೇಸ್ ಬಿದ್ದಾಗ ಬೌನ್ಸ್ ಬ್ಯಾಕ್ ಆಗಿ ನಮಗೆ ಕಾಣುತ್ತೆ. ಸೊ ದಟ್ಸ್ ದ ರೀಸನ್. ಸೊ ಅದಕ್ಕೋಸ್ಕರನೇ ಎಲ್ಲರೂ ಸಮ್ಮರ್ ಅಲ್ಲಿ ಏನಕ್ಕೆ ಲೈಟ್ ಕಲರ್ಸ್ ನ ವೇರ್ ಮಾಡಿ, ಬ್ಲ್ಯಾಕ್ ಅವಾಯ್ಡ್ ಮಾಡಿ ಅಂತ ಹೇಳೋದು ಅದಕ್ಕೆ. ಸೊ ಅದಕ್ಕೆ ನಾನು ಈ ಸತಿ ಈ ಕಲರ್ ನ ತಗೊಂಡೆ. ವೈಟ್ ಅಂದ್ರೆ ಬೇಗ ಕೊಳೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಕಲರ್ ತಗೊಂಡಿದ್ದೀನಿ. ಆರ್ಮ್ ಬ್ಯಾಂಡ್ ಮತ್ತೆ ಸಾಕ್ಸ್ ಇದೆ, ಇಷ್ಟಿದೆ. ಅಂಡ್ ಕಮಿಂಗ್ ಟು ಮೈ ಫೇವ್ರೆಟ್ ಪಾರ್ಟ್, ಹ್ಯಾಟ್ಸ್. 2 ತಗೊಂಡಿದ್ದೀನಿ. ಅಂಡ್ ನಾನು ಇವಾಗ ಹಾಕಿರೋ ರೆಗ್ಯುಲರ್ ಹ್ಯಾಟು ಇದ್ದೇ ಇರುತ್ತೆ ನನ್ನ ಹತ್ರ. ಸೊ ಒಂದು 3 ಹ್ಯಾಟ್ ಆಯ್ತು ಅಲ್ಲಿಗೆ. ಅಂಡ್ ಕಮಿಂಗ್ ಟು ಸ್ಮಾಲ್ ಬ್ಯಾಗ್ಸ್ ಬಂದ್ರೆ, ಇದು ಹೊರಗಡೆ ಹೋದಾಗ ಏನಾದ್ರು ಐಟಮ್ಸ್ ಇಟ್ಕೊಳಕ್ಕೆ, ಅಂದ್ರೆ ಲೈಕ್ ಮೈ ಟ್ರೈಪೋರ್ಡು, ಮೈಕ್, ಮತ್ತೆ ನಂದು ಚಾರ್ಜರ್ಸು, ಪವರ್ ಬ್ಯಾಂಕ್ಸು, ಫೋನು, ಸೊ ಅದೆಲ್ಲ ಇಟ್ಕೊಳಕ್ಕೆ ಈ 2 ಬ್ಯಾಗ್ ನ ಚೂಸ್ ಮಾಡಿದೀನಿ. ಆಕ್ಚುಲಿ ಇದೊಂದೇ ಬ್ಯಾಗ್ ಸಾಕು ನನ್ಗೆ, ಬಟ್ ಇದೊಂದು ಎಮರ್ಜೆನ್ಸಿಗಿರ್ಲಿ ಇಫ್ ಇನ್ ಕೇಸ್. ಯಾಕಂದ್ರೆ ನಂದು ಮೊನ್ನೆ ಇನ್ನ 5 feet ಟ್ರೈಪೋರ್ಡ್ ತರಿಸ್ದೆ. ಆಕ್ಚುಲಿ ಅದ್ರಲ್ಲೇ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಅದೇನಾದ್ರೂ ಇದ್ರೊಳಗೆ ಹಿಡಿಸ್ಲಿಲ್ಲ ಅಂದ್ರೆ, ಸೊ ಇದಿರ್ಲಿ ಇನ್ ಕೇಸ್ ಅಂತ ತಗೊಂಡಿದ್ದೀನಿ. ಸೊ 2 ಬ್ಯಾಗ್ಸ್ ಆಗುತ್ತೆ. ಓಕೆ. ಅಂಡ್ ನಂದು ಎಲೆಕ್ಟ್ರಿಕಲ್ ಆಕ್ಸೆಸರೀಸಿಗೆ ಬಂದ್ರೆ, ಸೊ ಇಷ್ಟೇ. ನನ್ನೊಂದು ಮೈಕ್ ಇದೆ, ಆಲ್ರೆಡಿ ನಾನು 1 ಮೈಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ ಬ್ಯಾಂಡ್ ಇದು. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ನಾನು ಮೋಟಾರ್ ರೆಸ್ಕ್ಯೂ ವ್ಲಾಗ್ ಅಂತ ಮಾಡ್ತಾ ಇದ್ದೆ, ಒಂದು 4-5 ಎಪಿಸೋಡ್ಸ್ ಬಿಟ್ಟೆ. ಸೊ ಅದೆಲ್ಲ ನಾನು ಇದ್ರಲ್ಲೇ ಮಾಡ್ತಾ ಇದ್ದಿದ್ದು. ಪರವಾಗಿಲ್ಲ, ಒಂದು ರೇಂಜಿಗೆ ಕಂಫರ್ಟಬಲ್ ಆಗಿತ್ತು. ಬಟ್ ಸ್ಟಿಲ್ ಏನಂದ್ರೆ ಸ್ವಲ್ಪ ಶೇಕಿ ಆಗೇ ಆಗುತ್ತೆ, ಬಟ್ ಮ್ಯಾನೇಜಬಲ್. ಓಕೆ. ನಾನು ಇದನ್ನ ಎಲ್ರಿಗೂ ಸಜೆಸ್ಟ್ ಮಾಡಲ್ಲ. ಏನೋ ಸುಮ್ಮನೆ ಮಾತಾಡ್ಕೊಂಡ್ರೆ ಸ್ಟ್ರೈಟ್ ರೋಡಲ್ಲಿ ಹೋಗ್ತೀರಾ ಆ ತರ ಅಂದ್ರೆ ಓಕೆ, ಇಟ್ ಈಸ್ ಗುಡ್ ಫಾರ್ ಯೂಸಿಂಗ್. ಅಂಡ್ ನನ್ನೊಂದು ಮೈಕ್ ಇದೆ, ಅದೊಂದು. ಸೊ ಚಾರ್ಜರು, ಪವರ್ ಬ್ಯಾಂಕು, ಸಿ ಪಿನ್ನು, C2C, E2C, F2E, C is equal to MC whole square. ಸೊ ಅದೆಲ್ಲ ತಗೊಂಡಿದ್ದೀನಿ. ಓಕೆ. ಸೊ ಅದೆಲ್ಲ ತಗೊಂಡಿದ್ದೀನಿ. ಅಂಡ್ ನನ್ನ ಮೆಡಿಕಲ್ ಪಾರ್ಟಿಗೆ ಬಂದ್ರೆ, ಟ್ರಸ್ಟ್ ಮೀ, 2 ವರ್ಷದಿಂದ ಯಾವುದೇ ಕಾಯಿಲೆ ಇಲ್ಲ, ಯಾವುದೇ ಏನಂತಾರೆ ಹಾಸ್ಪಿಟಾಲಿಟಿ ಥಿಂಗ್ಸ್ ಇಲ್ಲ ನನ್ನ ಲೈಫಲ್ಲಿ. ತುಂಬಾ ಆರಾಮಾಗಿದ್ದೀನಿ. ಐ ಆಮ್ ಬ್ರೀತಿಂಗ್ ನೌ. ಆಕ್ಚುಲಿ ಜಿಮ್ ಸ್ಟಾರ್ಟ್ ಮಾಡ್ದಾಗಿಂದ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಾಗಿಂದ, ಡಯೆಟ್ ಹೆಲ್ದಿ ಫುಡ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ.
ಪ್ರಾಬಬ್ಲಿ 1.5 ವರ್ಷ ಆಯ್ತು ನನ್ನ ಲೈಫ್ ಚೇಂಜ್ ಆಗಿ. ಕಂಪ್ಲೀಟ್ಲಿ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಆರೋಗ್ಯದ ವಿಷಯದಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋಪ್ಫುಲಿ ನೋಡೋಣ. ಬಟ್ ಈ ಕ್ರೇಪ್ ಬ್ಯಾಂಡೇಜ್ ಏನಪ್ಪಾ ಅಂದ್ರೆ, ನಾನು ಸ್ವಲ್ಪ ಮಂಗಾಟಗಳು ಆಡ್ತಾ ಇದ್ದೀನಿ ಇತ್ತೀಚೆಗೆ, ತುಂಬಾ ಮಂಗಾಟಗಳು ಆಡ್ತಾ ಇದ್ದೀನಿ. ಮೊನ್ನೆ ಏನಾಯ್ತು, ಮನೇಲಿ ಮೆಟ್ಲಿಳಿಬೇಕಾರೆ ಕಬ್ನು ಢಣ್ ಅಂತ ಹೊಡ್ಕೊಂಡೆ ಕಾಲ್. ಅವಾಗ ಸ್ವಲ್ಪ ನೋವಾಗಿತ್ತು. ಸೊ ಒನ್ ಟೈಮ್ ಹಾಕೊಂಡು ಓಡಾಡ್ತಿದ್ದೆ. ಸೊ ಅದಕ್ಕೋಸ್ಕರ ಮತ್ತೆ ಏನಾದ್ರು ಮಂಗಾಟಗಳು ಮಾಡಿ ಏನೂ ಆಗೋದ್ ಬೇಡ, ಮತ್ತೆ ಅಲ್ಲೇನು ಸಿಗ್ಲಿಲ್ಲ ಅಂದ್ರೆ ಎಮರ್ಜೆನ್ಸಿಗೆ ಅಂತ ಇದನ್ನ ಇಟ್ಕೊಂಡಿದೀನಿ, ಕ್ರೇಪ್ ಬ್ಯಾಂಡೇಜ್. ಆಕ್ಚುಲಿ ಇದನ್ನು ಇಟ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ, ಮೊನ್ನೆ ಆಗಿರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಇದೊಂದು ಇಟ್ಕೊಂತಾ ಇದೀನಿ. ಮತ್ತೆ ಈ ಬ್ಯಾಗ್ಸ್ ತುರುಕೊಂತ ಇದೀನಿ, ಬಟ್ ಆಮೇಲೆ ನಿಜವಾಗ್ಲು ಟ್ರಸ್ಟ್ ಮೀ ಸಾರ್ಟ್ ಔಟ್ ಮಾಡ್ಕೊಂತೀನಿ. ಅಂಡ್ ಕಮಿಂಗ್ ಟು ಶೂಸ್ ವಿಚಾರದಲ್ಲಿ ನಾನು ತುಂಬಾ ತಲೆ ಕೆಡ್ಸ್ಕೊಂಡೆ ಆಕ್ಚುಲಿ. ಬಟ್ ನನ್ನ ಹತ್ರ ಏನ್ ಫುಲ್ಲು ಸ್ನಿಕರ್ಸ್ ಕಲೆಕ್ಷನ್ಸ್ ಇಲ್ಲ, ಟು ಬಿ ಫ್ರಾಂಕ್. ಏನೋ 4-5 ಶೂ ಇದೆ, 4-5 ಇಲ್ಲ, ಅದ್ರಲ್ಲಿ 3-4 ಶೂ ಕರೆಕ್ಟ್ ಆಗಿದಾವೆ. ಶೂ ಹಾಕ್ಬೇಕಾ ಬೇಡವಾ ಏನು ನಂಗೆ ಗೊತ್ತಾಗ್ತಿಲ್ಲ. ಸೊ ನೋಡೋಣ. ಒಂದೇ ಒಂದ್ ಶೂ, ಅದಕ್ಕೆ ನಾರ್ಮಲ್ ಆಗಿರೋದು ಒಂದೇ ಒಂದ್ ಶೂ ಇಟ್ಕೊಂತಾ ಇದೀನಿ. ಡೈಲಿ ವೇರಿಗೆ ನಾನು ಸ್ಲಿಪ್ಪರ್ಸ್ ನ ತಗೊಂತಾ ಇದೀನಿ. ನಂದು ಮಾಮೂಲಿ ಸ್ಲಿಪ್ಪರ್ಸ್ ಅಂದ್ರೆ ಫ್ಲಿಪ್ಪರ್ಸ್ ಅಂತಾರಲ್ಲ, ಸೊ ಆ ತರದ್ ತಗೊಂತಾ ಇದೀನಿ. ಸೊ ಇದೊಂದು ಶೂ ಇದೆ, ಇದೊಂದು ತಗೊಂತೀನಿ. ಸೆಕೆಂಡ್ ಹ್ಯಾಂಡ್ ಅಪ್ಪ ಇದು. ಮತ್ತೆ ಆನೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಜಾಗ್ವರು, ಪೂಮಾ, ಇದೇನೇನೋ ಇದಾವೆ, ಪೂಮಾ ಜಾಗ್ವರು ಅವೆಲ್ಲ ನಾನು ತಗೊಂಡಿಲ್ಲ, ಸೆಕೆಂಡ್ ಹ್ಯಾಂಡ್ ಇಡ್ದು. ಆಕ್ಚುಲಿ ಫೈನಲಿ ಪ್ಯಾಕ್ ಆಯ್ತು. ಏನ್ ತಗೋಬಾರ್ದಪ್ಪ ಅರ್ಥನೇ ಆಗ್ತಿಲ್ಲ ನನಗಂತೂ, ಆದ್ರೂ ಸ್ವಲ್ಪ ಭಾರ ಅನ್ನಿಸ್ತದ. ಬಟ್ ಇಟ್ಸ್ ಓಕೆ, ನಾವೇನ್ ಫುಲ್ ಹೊತ್ಕೊಂಡು ಓಡಾಡಲ್ಲ. ಸೊ ಗೈಸ್, ನಾವು ಟೆಲ್ ಮಿ ಹೇಗಿತ್ತು ವ್ಲಾಗ್, ಅಂಡ್ ಯು ಹ್ಯಾವ್ ಟು ಗೆಸ್ ದ ಕಂಟ್ರಿ ನೇಮ್ ನೌ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಕಂಟ್ರಿಗೆ ಹೋಗ್ತಾ ಇದೀನಿ ಅಂತ ಗೆಸ್ ಮಾಡಿ. ಅಂಡ್ ವಿಶ್ ಮಿ ಆಲ್ ದ ಬೆಸ್ಟ್. ಅಂಡ್ ಐ ಥಿಂಕ್ ವ್ಲಾಗ್ ನ ಎಂಡ್ ಮಾಡೋಣ ಅಂತ ಅನ್ಕೊಂತಾ ಇದೀನಿ. ಸೊ ನಿಮಗೆ ಏನಾದ್ರು ಟಿಪ್ಸ್ ಇದ್ರೆ ನೀವು ಕೊಡಿ. ಆಕ್ಚುಲಿ ಇವತ್ತು ನೈಟ್ ಫ್ಲೈಟ್ ಇದೆ, ಐ ಡೋಂಟ್ ಹ್ಯಾವ್ ಎನಫ್ ಟೈಮ್. ಸೊ ನನ್ಗೆ ಇನ್ನೊಂದ್ ಸ್ವಲ್ಪ ಏನೇನೋ ಜೋಡಿಸ್ಕೊಳ್ಳೋದು, ಆಮೇಲೆ ಒಂದಷ್ಟು ಡ್ಯೂಟೀಸ್ ಇದೆ ಮಾಡೋ ಅಂಥದ್ದು. ಸೊ ಅದನ್ನೆಲ್ಲ ಮಾಡ್ಕೊಂಡು ನಾನು ಮತ್ತೆ ಬರ್ತೀನಿ. ಆದಷ್ಟು ನಾನು ವ್ಲಾಗ್ಸ್ ಮಾಡ್ತೀನಿ, ಡೇ 1, ಡೇ 2, ಡೇ 3 ಅಂತ, ಆ ಕಂಟ್ರಿನಲ್ಲಿ ಏನೇನಾಯ್ತು, ಏನೇನ್ ನೋಡಿದ್ವಿ ಅಂತ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಲೆಂತಿ ಆಗ್ಲಿಲ್ಲ, ಅವತ್ತಿನ ಏನು ಒಂಥರ ಫ್ಯಾಸಿನೇಟ್ ಆಗಿರ್ಲಿಲ್ಲ ಅಂದ್ರೆ ನಾನು 2 ದಿನದ ವ್ಲಾಗು 1 ದಿನಕ್ಕೆ ಆತರ ಮಾಡ್ತೀನಿ. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್, ಎಡಿಟಿಂಗು, ಅಲ್ಲಿ ಫ್ರೀ ಟೈಮು ಎಲ್ಲ ಹೇಗೆ ಹೋಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದಷ್ಟು ನಾನು ಟೈಮ್ ಕೊಡ್ತೀನಿ. ಸೊ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೆ ಕಾಂಟೆಂಟ್ಸ್ ಮಾಡೋಕೆ ನನಗೆ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಇನ್ನೊಂದೇನಪ್ಪಾ ಅಂದ್ರೆ, ಆಕ್ಚುಲಿ without touching any animals, without touching any snakes, wildlife, species, so I have to leave now for a week. Actually I guess 7 to 8 days. ನನ್ಗೆ ಒಂಥರ ಏನಪ್ಪಾ ಅಂದ್ರೆ, ಯಾವಾಗ್ಲೂ ಎಲ್ಲಾದ್ರೂ ಹೋಗಕ್ಕೆ ಅಫ್ಕೋರ್ಸ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಬಟ್ ದುರ್ಗಾ ಬಿಡ್ಬೇಕಾರೆ ಏನೋ ಒಂಥರ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಏನಪ್ಪಾ ಏನು ಹೇಗೆ ಅಂತ. ಸೊ ಏನು ಮಾಡಕ್ಕಾಗಲ್ಲ, ಲೈಫ್ ಹ್ಯಾವ್ ಟು ಮೂವ್ ಆನ್. ಸೊ ಐಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ, ಏನೇನ್ ಆಗ್ತದೆ ಆಗ್ಲಿ. ಆ ಕಂಟ್ರಿಯಲ್ಲಿ ಅನಿಮಲ್ಸ್ ದೆಲ್ಲ ಹೇಗಿದೆ ಏನು ಅಂತ ನಂಗೇನು ಗೊತ್ತಿಲ್ಲ. ಆಕ್ಚುಲಿ ಐ ಹ್ಯಾವ್ ಟು ಸ್ಟಡಿ ಸಮಥಿಂಗ್, ಲಿಟ್ಲ್ ಬಿಟ್ ಐ ಹ್ಯಾವ್ ಟು ಸ್ಟಡಿ. ಆಕ್ಚುಲಿ ನಾನು ಯಾವ್ದೋ ಒಂದು ಕಂಟ್ರಿಗೆ ಹೋಗ್ಬೇಕಾದ್ರು, ಸಾರಿ ನಾನು ಹೋಗ್ತಿರೋದೇ ಫಸ್ಟ್ನೇ ಕಂಟ್ರಿ ಇದು, ಕೂಲ್. ಸೊ ನಾನು ಯಾವಾಗ್ಲೂ ಬೇರೆ ಊರಿಗೆ ಹೋಗ್ಬೇಕಾದ್ರು, ಏನಾದ್ರು ಇದ್ ಮಾಡ್ಬೇಕಾದ್ರು, ಹೊಸದ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಸ್ಟಡಿ ಮಾಡ್ತೀನಿ ಅದ್ರ ಬಗ್ಗೆ. ಸೊ ನಾನು ಇದ್ರ ಬಗ್ಗೆ ಇನ್ನೂ ಸ್ಟಡಿ ಮಾಡಿಲ್ಲ ಟಿಲ್ ನಾವು. ಸ್ವಲ್ಪ ಸ್ಟಡಿ ಮಾಡ್ಕೊಂಡು, ಆಕ್ಚುಲಿ ನಮ್ಮ ಅಕ್ಕ ಅಲ್ಲೇ ಇದ್ಲು, ನನ್ನ ಕಸಿನ್ನು ಅಲ್ಲೇ ತುಂಬಾ ವರ್ಷ ಇದ್ಲು. ಸೊ ಅವಳಿಗೊಂದು ಕಾಲ್ ಹಾಕ್ಬಿಟ್ಟು ಬೇಗ ಏನೇನಿದೆ ಏನೇನಿಲ್ಲ ಅಂತ ಮಾತಾಡ್ಕೊಂಡು, ಸೊ ಅವಳಿಂದ ಒಂದ್ ಸ್ವಲ್ಪ ಟಿಪ್ಸ್ ತಗೊಂಡು ಹೋಗ್ತಾ ಇದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಎಲ್ಲ ಮಾಡೋದು, ಸಪೋರ್ಟ್ ಮಾಡೋದು ಏನು ಮರಿಬೇಡಿ. ಓಕೆ, so yeah, lots of love, bye.